SSC JD ಕ್ವಶನ್ ಪೇಪರ್ ಜನರಲ್ ನಾಲೆಡ್ಜ್ ಕ್ವಶನ್ಸ್. ಒಂದನೆಯ ಪ್ರಶ್ನೆ, ಗಾಂಧಿ ಇರ್ವಿನ್ ಒಪ್ಪಂದವು ಭಾರತದ ಯಾವ ಚಳವಳಿಗೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ರೌಲಟ್, ಎರಡನೇ ಆಪ್ಷನ್ ನಾಗರಿಕ ಅಸಹಕಾರ, ಮೂರನೇ ಆಪ್ಷನ್ ಅಸಹಕಾರ, ನಾಲ್ಕನೇ ಆಪ್ಷನ್ ಭಾರತ ಬಿಟ್ಟು ತೊಲಗಿ. ಸರಿ ಉತ್ತರ ಎರಡು, ನಾಗರಿಕ ಅಸಹಕಾರ. ಎರಡನೆಯ ಪ್ರಶ್ನೆ, ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು? ಒಂದನೇ ಆಪ್ಷನ್ ಸುಭಾಷ್ ಚಂದ್ರ ಬೋಸ್, ಎರಡನೇ ಆಪ್ಷನ್ ರಾಷ್ಟ್ರೀಯ ಹರಿ ಬೋಸ್, ಮೂರನೇ ಆಪ್ಷನ್ ಜಾದು ಗೋಪಾಲ ಮುಖ್ಯೋಪಾಧ್ಯಾಯ, ನಾಲ್ಕನೇ ಆಪ್ಷನ್ ಹೇಮಚಂದ್ರ ಘೋಷ್. ಸರಿ ಉತ್ತರ ಒಂದು, ಸುಭಾಷ್ ಚಂದ್ರ ಬೋಸ್. ಮೂರನೆಯ ಪ್ರಶ್ನೆ, ಯಾವ ಚಳವಳಿಯಲ್ಲಿ ಮಹಿಳೆಯರು ವಲ್ಲಭಾಯಿ ಪಟೇಲ್ ಅವರಿಗೆ ಸರ್ದಾರ್ ಎಂಬ ಬಿರುದನ್ನು ನೀಡಿದರು? ಒಂದನೇ ಆಪ್ಷನ್ ಅಸಹಕಾರ ಚಳವಳಿ, ಎರಡನೇ ಆಪ್ಷನ್ ಚಂಪಾರಣ್ಯ ಸತ್ಯಾಗ್ರಹ, ಮೂರನೇ ಆಪ್ಷನ್ ಬಾರ್ಡೋಲಿ ಸತ್ಯಾಗ್ರಹ, ನಾಲ್ಕನೇ ಆಪ್ಷನ್ ಹೋಮ್ ರೂಲ್ ಚಳವಳಿ. ಸರಿ ಉತ್ತರ ಮೂರು, ಬಾರ್ಡೋಲಿ ಸತ್ಯಾಗ್ರಹ. ನಾಲ್ಕನೆಯ ಪ್ರಶ್ನೆ, ಅಸಹಕಾರ ಚಳವಳಿಯು ಡ್ಯಾಶ್ ರಲ್ಲಿ ಪ್ರಾರಂಭಿಸಲಾಯಿತು? ಒಂದನೇ ಆಪ್ಷನ್ 1970, ಎರಡನೇ ಆಪ್ಷನ್ 1942, ಮೂರನೇ ಆಪ್ಷನ್ 1920, ನಾಲ್ಕನೇ ಆಪ್ಷನ್ 1921. ಸರಿ ಉತ್ತರ ಮೂರು, 1920. ಐದನೆಯ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಹಿಂದೂಸ್ತಾನ್ ಗಣರಾಜ್ಯ ಸಂಘ ಸಂಸ್ಥಾಪಕರಲ್ಲಿ ಒಬ್ಬರು? ಒಂದನೇ ಆಪ್ಷನ್ ಜತೇಂದ್ರನಾಥ್ ಮುಖರ್ಜಿ, ಎರಡನೇ ಆಪ್ಷನ್ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಮೂರನೇ ಆಪ್ಷನ್ ಸೂರ್ಯಸೇನ, ನಾಲ್ಕನೇ ಆಪ್ಷನ್ ಲಾಲಾ ಲಜಪತ್ ರಾಯ್. ಸರಿ ಉತ್ತರ ಎರಡು, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ. ಆರನೇ ಪ್ರಶ್ನೆ, ಭಾರತದ ಮೊದಲ ವೈಯಕ್ತಿಕ ಸತ್ಯಾಗ್ರಹಿ ಯಾರು? ಒಂದನೇ ಆಪ್ಷನ್ ಆಚಾರ್ಯ ವಿನೋಬಾ ಭಾವೆ, ಎರಡನೇ ಆಪ್ಷನ್ ಜವಾಹರ್ಲಾಲ್ ನೆಹರು, ಮೂರನೇ ಆಪ್ಷನ್ ಜಯಪ್ರಕಾಶ್ ನಾರಾಯಣ್, ನಾಲ್ಕನೇ ಆಪ್ಷನ್ ಮಹಾತ್ಮ ಗಾಂಧಿ. ಸರಿ ಉತ್ತರ ಒಂದು, ಆಚಾರ್ಯ ವಿನೋಬಾ ಭಾವೆ. ಏಳನೆಯ ಪ್ರಶ್ನೆ, ಕ್ವಿಟ್ ಇಂಡಿಯಾ ಚಳವಳಿಯನ್ನು ಈ ಕೆಳಗಿನ ಯಾವುದಕ್ಕೆ ಪ್ರತಿಕ್ರಿಯೆಯಾಗಿ ಪ್ರಾರಂಭಿಸಲಾಯಿತು? ಒಂದನೇ ಆಪ್ಷನ್ ಕ್ಯಾಬಿನೆಟ್ ಮಿಷನ್ ಯೋಜನೆ, ಎರಡನೇ ಆಪ್ಷನ್ ಟ್ರಿಪ್ಸ್ ಪ್ರಸ್ತಾವನೆ, ಮೂರನೇ ಆಪ್ಷನ್ ಸೈಮನ್ ಆಯೋಗದ ವರದಿ, ನಾಲ್ಕನೇ ಆಪ್ಷನ್ ವೇವಲ್ ಯೋಜನೆ. ಸರಿ ಉತ್ತರ ಎರಡು, ಟ್ರಿಪ್ಸ್ ಪ್ರಸ್ತಾವನೆ. ಎಂಟನೆಯ ಪ್ರಶ್ನೆ, ಫಾರ್ವರ್ಡ್ ಬ್ಲಾಕ್ ಅನ್ನು ಸ್ಥಾಪಿಸಿದವರು ಯಾರು? ಒಂದನೇ ಆಪ್ಷನ್ ಸುಭಾಷ್ ಚಂದ್ರ ಬೋಸ್, ಎರಡನೇ ಆಪ್ಷನ್ ಜಯಪ್ರಕಾಶ್ ನಾರಾಯಣ್, ಮೂರನೇ ಆಪ್ಷನ್ ಕಮಲಾದೇವಿ ಚಟ್ಟೋಪಾಧ್ಯಾಯ, ನಾಲ್ಕನೇ ಆಪ್ಷನ್ ಆಚಾರ್ಯ ನರೇಂದ್ರ ದೇವ್. ಸರಿ ಉತ್ತರ ಒಂದು, ಸುಭಾಷ್ ಚಂದ್ರ ಬೋಸ್. ಒಂಬತ್ತನೆಯ ಪ್ರಶ್ನೆ, ಕೆಳಗಿನ ಯಾವ ಪ್ರಸಿದ್ಧ ದೇವಾಲಯಗಳು ಅಸ್ಸಾಂದಲ್ಲಿದೆ? ಒಂದನೇ ಆಪ್ಷನ್ ಸೋಮನಾಥ್ ದೇವಾಲಯ, ಎರಡನೇ ಆಪ್ಷನ್ ಕಡಲ ತೀರ ದೇವಾಲಯ, ಮೂರನೇ ಆಪ್ಷನ್ ಮುಂಡೇಶ್ವರಿ ದೇವಾಲಯ, ನಾಲ್ಕನೇ ಆಪ್ಷನ್ ಕಾಮಾಖ್ಯ ದೇವಾಲಯ. ಸರಿ ಉತ್ತರ ಕಾಮಾಖ್ಯ ದೇವಾಲಯ. ಹತ್ತನೆಯ ಪ್ರಶ್ನೆ, ಗೋಪುರ ಅಥವಾ ದೇವಾಲಯದ ಪ್ರವೇಶವು ಯಾವ ದೇವಾಲಯದ ವಾಸ್ತುಶಿಲ್ಪದ ಲಕ್ಷಣವಾಗಿದೆ? ಒಂದನೇ ಆಪ್ಷನ್ ದಕ್ಷಿಣ ಭಾರತದ ದೇವಾಲಯದ ವಾಸ್ತುಶಿಲ್ಪ, ಎರಡನೇ ಆಪ್ಷನ್ ಬೌದ್ಧ ವಾಸ್ತುಶಿಲ್ಪ, ಮೂರನೇ ಆಪ್ಷನ್ ಜೈನ ವಾಸ್ತುಶಿಲ್ಪ, ನಾಲ್ಕನೇ ಆಪ್ಷನ್ ಉತ್ತರ ಭಾರತ ದೇವಾಲಯದ ವಾಸ್ತುಶಿಲ್ಪ. ಸರಿ ಉತ್ತರ ಒಂದು, ದಕ್ಷಿಣ ಭಾರತದ ದೇವಾಲಯದ ವಾಸ್ತುಶಿಲ್ಪ. 11ನೇ ಪ್ರಶ್ನೆ, ಡ್ಯಾಶರ ಶಿಲಾಗುಹೆ ದೇವಾಲಯವು ವಿಶ್ವದ ಅತಿ ದೊಡ್ಡ ಏಕಶಿಲೆಯ ರಚನೆಯಾಗಿದೆ? ಒಂದನೇ ಆಪ್ಷನ್ ಉದಯಗಿರಿ, ಎರಡನೇ ಆಪ್ಷನ್ ಅಜಂತ, ಮೂರನೇ ಆಪ್ಷನ್ ಎಲ್ಲೋರ, ನಾಲ್ಕನೇ ಆಪ್ಷನ್ ಬದಾಮಿ. ಸರಿ ಉತ್ತರ ಮೂರು, ಎಲ್ಲೋರ. 12ನೇ ಪ್ರಶ್ನೆ, ತಂಜಾವೂರಿನಲ್ಲಿರುವ ಬೃಹದೇಶ್ವರ ದೇವಾಲಯವನ್ನು ಡ್ಯಾಶ್ ನಿರ್ಮಿಸಿದರು? ಒಂದನೇ ಆಪ್ಷನ್ ಒಂದನೆಯ ರಾಜರಾಜ, ಎರಡನೇ ಆಪ್ಷನ್ ಒಂದನೆಯ ರಾಜೇಂದ್ರ, ಮೂರನೇ ಆಪ್ಷನ್ ವಿಜಯಾಲಯ, ನಾಲ್ಕನೇ ಆಪ್ಷನ್ ಒಂದನೆಯ ಆದಿತ್ಯ. ಸರಿ ಉತ್ತರ ಒಂದು, ಒಂದನೆಯ ರಾಜರಾಜ. 13ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೇವಾಲಯವನ್ನು ಕಪ್ಪು ಪಗೋಡ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಲಿಂಗರಾಜ್ ದೇವಸ್ಥಾನ, ಎರಡನೇ ಆಪ್ಷನ್ ಬ್ರಹ್ಮೇಶ್ವರ ದೇವಸ್ಥಾನ, ಮೂರನೇ ಆಪ್ಷನ್ ಮುಖೇಶ್ವರ ದೇವಸ್ಥಾನ, ನಾಲ್ಕನೇ ಆಪ್ಷನ್ ಕೊನಾರ್ಕ್ ಸೂರ್ಯ ದೇವಾಲಯ. ಸರಿ ಉತ್ತರ ನಾಲ್ಕು, ಕೊನಾರ್ಕ್ ಸೂರ್ಯ ದೇವಾಲಯ. 14ನೇ ಪ್ರಶ್ನೆ, ಮೋಹಿನಿಯಟ್ಟಂ ಶಾಸ್ತ್ರೀಯ ನೃತ್ಯ ಯಾವ ರಾಜ್ಯಕ್ಕೆ ಸೇರಿದೆ? ಒಂದನೇ ಆಪ್ಷನ್ ಕೇರಳ, ಎರಡನೇ ಆಪ್ಷನ್ ಮಣಿಪುರ,
ಮೂರನೇ ಆಪ್ಷನ್ ತಮಿಳುನಾಡು, ನಾಲ್ಕನೇ ಆಪ್ಷನ್ ಕರ್ನಾಟಕ. ಸರಿ ಉತ್ತರ ಕೇರಳ. 15ನೇ ಪ್ರಶ್ನೆ, ಮಟ್ಟಿ ಈ ಕೆಳಗಿನ ಯಾವ ರಾಜ್ಯಗಳ ಜನಪ್ರಿಯ ಜನಪದ ನೃತ್ಯ? ಒಂದನೇ ಆಪ್ಷನ್ ಅಸ್ಸಾಂ, ಎರಡನೇ ಆಪ್ಷನ್ ಮಧ್ಯಪ್ರದೇಶ್, ಮೂರನೇ ಆಪ್ಷನ್ ಬಿಹಾರ್, ನಾಲ್ಕನೇ ಆಪ್ಷನ್ ರಾಜಸ್ಥಾನ್. ಸರಿ ಉತ್ತರ 2 ಮಧ್ಯಪ್ರದೇಶ್. 16ನೇ ಪ್ರಶ್ನೆ, ಅಜ್ಜಿ ಲಾಮು ಜನಪದ ನೃತ್ಯವು ಈ ಕೆಳಗಿನ ಯಾವ ರಾಜ್ಯಗಳಿಗೆ ಸೇರಿದೆ? ಒಂದನೇ ಆಪ್ಷನ್ ಅಸ್ಸಾಂ, ಎರಡನೇ ಆಪ್ಷನ್ ತ್ರಿಪುರ, ಮೂರನೇ ಆಪ್ಷನ್ ಮಣಿಪುರ, ನಾಲ್ಕನೇ ಆಪ್ಷನ್ ಅರುಣಾಚಲ್ ಪ್ರದೇಶ್. ಸರಿ ಉತ್ತರ 4 ಅರುಣಾಚಲ್ ಪ್ರದೇಶ್. 17ನೇ ಪ್ರಶ್ನೆ, ಜನಪದ ನೃತ್ಯ ಗರ್ಭಾ ಯಾವ ರಾಜ್ಯದೊಂದಿಗೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ರಾಜಸ್ಥಾನ್, ಎರಡನೇ ಆಪ್ಷನ್ ಗುಜರಾತ್, ಮೂರನೇ ಆಪ್ಷನ್ ಆಂಧ್ರ ಪ್ರದೇಶ್, ನಾಲ್ಕನೇ ಆಪ್ಷನ್ ಹಿಮಾಚಲ್ ಪ್ರದೇಶ್. ಸರಿ ಉತ್ತರ 2 ಗುಜರಾತ್. 18ನೇ ಪ್ರಶ್ನೆ, ಕೆಳಗಿನ ಯಾವ ನೃತ್ಯವು ಉತ್ತರ ಪ್ರದೇಶದ ಜನಪದ ನೃತ್ಯವಾಗಿದೆ? ಒಂದನೇ ಆಪ್ಷನ್ ರಾಸ್ಲೀಲಾ, ಎರಡನೇ ಆಪ್ಷನ್ ಮಯೂರ ನೃತ್ಯ, ಮೂರನೇ ಆಪ್ಷನ್ ಕ್ಯಾಲ್ ನೃತ್ಯ, ನಾಲ್ಕನೇ ಆಪ್ಷನ್ ಎಲ್ಲವೂ. ಸರಿ ಉತ್ತರ 4 ಎಲ್ಲವೂ. 19ನೇ ಪ್ರಶ್ನೆ, ಮಯೂರ್ ಬಂಜ್ ಚೋ ಯಾವ ರಾಜ್ಯದ ಜನಪದ ನೃತ್ಯ ಪ್ರಕಾರವಾಗಿದೆ? ಒಂದನೇ ಆಪ್ಷನ್ ಒಡಿಶಾ, ಎರಡನೇ ಆಪ್ಷನ್ ರಾಜಸ್ಥಾನ್, ಮೂರನೇ ಆಪ್ಷನ್ ಮಹಾರಾಷ್ಟ್ರ, ನಾಲ್ಕನೇ ಆಪ್ಷನ್ ಕರ್ನಾಟಕ. ಸರಿ ಉತ್ತರ 1 ಒಡಿಶಾ. 20ನೇ ಪ್ರಶ್ನೆ, ಶಂಭು ಮಹಾರಾಜ್ ಅವರು ಈ ಕೆಳಗಿನ ಯಾವ ನೃತ್ಯ ಪ್ರಕಾರಗಳೊಂದಿಗೆ ಸಂಬಂಧ ಹೊಂದಿದ್ದು ಪ್ರಸಿದ್ಧ ವ್ಯಕ್ತಿಯಾಗಿದ್ದರು? ಒಂದನೇ ಆಪ್ಷನ್ ಕಥಕಳಿ, ಎರಡನೇ ಆಪ್ಷನ್ ಒಡಿಸ್ಸಿ, ಮೂರನೇ ಆಪ್ಷನ್ ಮಣಿಪುರಿ, ನಾಲ್ಕನೇ ಆಪ್ಷನ್ ಕಥಕ್. ಸರಿ ಉತ್ತರ 4 ಕಥಕ್. 21ನೇ ಪ್ರಶ್ನೆ, ಕೆಳಗಿನ ಯಾವ ನೃತ್ಯ ಪ್ರಕಾರಗಳು ದಕ್ಷಿಣ ಭಾರತಕ್ಕೆ ಸೇರಿಲ್ಲ? ಒಂದನೇ ಆಪ್ಷನ್ ಕಥಕಳಿ, ಎರಡನೇ ಆಪ್ಷನ್ ಕಥಕ್, ಮೂರನೇ ಆಪ್ಷನ್ ಭರತನಾಟ್ಯ, ನಾಲ್ಕನೇ ಆಪ್ಷನ್ ಮೋಹಿನಿಯಟ್ಟಂ. ಸರಿ ಉತ್ತರ 2 ಕಥಕ್. 22ನೇ ಪ್ರಶ್ನೆ, ಮೃಣಾಲಿನ್ ಸಾರಾಭಾಯಿ ಅವರು ಈ ರೀತಿ ನೃತ್ಯಕ್ಕೆ ಪ್ರಸಿದ್ಧರಾಗಿದ್ದಾರೆ? ಒಂದನೇ ಆಪ್ಷನ್ ಮಣಿಪುರಿ, ಎರಡನೇ ಆಪ್ಷನ್ ಕುಚಿಪುಡಿ, ಮೂರನೇ ಆಪ್ಷನ್ ಕಥಕ್, ನಾಲ್ಕನೇ ಆಪ್ಷನ್ ಭರತನಾಟ್ಯ. ಸರಿ ಉತ್ತರ 4 ಭರತನಾಟ್ಯ. 23ನೇ ಪ್ರಶ್ನೆ, 6 ದಿನಗಳ ಖಜುರಾಹೋ ನೃತ್ಯ ಉತ್ಸವವನ್ನು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಹರಿಯಾಣ, ಎರಡನೇ ಆಪ್ಷನ್ ಮಧ್ಯಪ್ರದೇಶ್, ಮೂರನೇ ಆಪ್ಷನ್ ಅಸ್ಸಾಂ, ನಾಲ್ಕನೇ ಆಪ್ಷನ್ ಕೇರಳ. ಸರಿ ಉತ್ತರ 2 ಮಧ್ಯಪ್ರದೇಶ್. 24ನೇ ಪ್ರಶ್ನೆ, ಪುಷ್ಕರ್ ಮೇಳವು ಯಾವಾಗ ಆಯೋಜಿಸಲಾಯಿತು? ಒಂದನೇ ಆಪ್ಷನ್ ಕಾರ್ತಿಕ ಪೂರ್ಣಿಮಾ, ಎರಡನೇ ಆಪ್ಷನ್ ವೈಶಾಖ ಪೂರ್ಣಿಮಾ, ಮೂರನೇ ಆಪ್ಷನ್ ಆಷಾಢ ಪೂರ್ಣಿಮಾ, ನಾಲ್ಕನೇ ಆಪ್ಷನ್ ಪುಷ್ಯ ಪೂರ್ಣಿಮಾ. ಸರಿ ಉತ್ತರ 1 ಕಾರ್ತಿಕ ಪೂರ್ಣಿಮಾ. 25ನೇ ಪ್ರಶ್ನೆ, ಕ್ರಿಸ್ತನ್ ಪುರಸ್ಥಾಪನೆಯನ್ನು ಗುರುತಿಸಲು ಈ ಕೆಳಗಿನ ಘಟನೆಯನ್ನು ಆಚರಿಸಲಾಗುತ್ತದೆ. ಇವೆಂಟ್ ಅನ್ನು ಗುರುತಿಸಿ. ಒಂದನೇ ಆಪ್ಷನ್ ಈಸ್ಟರ್, ಎರಡನೇ ಆಪ್ಷನ್ ಕ್ರಿಸ್ಮಸ್, ಮೂರನೇ ಆಪ್ಷನ್ ಪವಿತ್ರ ಗುರುವಾರ, ನಾಲ್ಕನೇ ಆಪ್ಷನ್ ಶುಭ ಶುಕ್ರವಾರ. ಸರಿ ಉತ್ತರ 1 ಈಸ್ಟರ್. 26ನೇ ಪ್ರಶ್ನೆ, ವಿಶ್ವ ಹೆಸರಿನಲ್ಲಿ ಹೊಸ ವರ್ಷವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಬಿಹಾರ್, ಎರಡನೇ ಆಪ್ಷನ್ ಒಡಿಶಾ, ಮೂರನೇ ಆಪ್ಷನ್ ಕಾಶ್ಮೀರ್, ನಾಲ್ಕನೇ ಆಪ್ಷನ್ ಕೇರಳ. ಸರಿ ಉತ್ತರ 4 ಕೇರಳ. 27ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ಮೇಳವನ್ನು ಅಲಹಾಬಾದ್ನಲ್ಲಿ ಆಚರಿಸಲಾಗುವುದಿಲ್ಲ? ಒಂದನೇ ಆಪ್ಷನ್ ಕುಂಭಮೇಳ, ಎರಡನೇ ಆಪ್ಷನ್ ಮಾಘ ಮೇಳ, ಮೂರನೇ ಆಪ್ಷನ್ ಬೈಸಾಖ್ ಮೇಳ, ನಾಲ್ಕನೇ ಆಪ್ಷನ್ ಅರ್ಧ ಮೇಳ. ಸರಿ ಉತ್ತರ 3 ಬೈಸಾಖ್ ಮೇಳ. 28ನೇ ಪ್ರಶ್ನೆ, ನುವಾಖೆ ಸುಗ್ಗಿ ಹಬ್ಬವನ್ನು ಮುಖ್ಯವಾಗಿ ಭಾರತದಲ್ಲಿ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ತೆಲಂಗಾಣ, ಎರಡನೇ ಆಪ್ಷನ್ ಮೇಘಾಲಯ, ಮೂರನೇ ಆಪ್ಷನ್ ಅಸ್ಸಾಂ, ನಾಲ್ಕನೇ ಆಪ್ಷನ್ ಒಡಿಶಾ. ಸರಿ ಉತ್ತರ 4 ಒಡಿಶಾ. 29ನೇ ಪ್ರಶ್ನೆ, ಅಂಬುಬಾಚಿ ಮೇಳ ಈಶಾನ್ಯ ಭಾರತದ ಯಾವ ದೇವಾಲಯಗಳಲ್ಲಿ ನಡೆಯುತ್ತದೆ? ಒಂದನೇ ಆಪ್ಷನ್ ದಕ್ಷಿಣೇಶ್ವರ ಕಾಳಿ,
ಎರಡನೇ ಆಪ್ಷನ್ ಭುವನೇಶ್ವರಿ, ಮೂರನೇ ಆಪ್ಷನ್ ಬಿಲ್ಲೇಶ್ವರ, ನಾಲ್ಕನೇ ಆಪ್ಷನ್ ಕಾಮಾಖ್ಯ. ಸರಿ ಉತ್ತರ 4 ಕಾಮಾಖ್ಯ. 30ನೇ ಪ್ರಶ್ನೆ, 6 ದಿನಗಳ ಖಜುರಾಹೋ ನೃತ್ಯ ಉತ್ಸವವನ್ನು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ? 1ನೇ ಆಪ್ಷನ್ ಹರಿಯಾಣ, 2ನೇ ಆಪ್ಷನ್ ಮಧ್ಯಪ್ರದೇಶ್, 3ನೇ ಆಪ್ಷನ್ ಅಸ್ಸಾಂ, 4ನೇ ಆಪ್ಷನ್ ಕೇರಳ. ಸರಿ ಉತ್ತರ 2 ಮಧ್ಯಪ್ರದೇಶ್. 31ನೇ ಪ್ರಶ್ನೆ, ಪುಷ್ಕರ್ ಮೇಳವನ್ನು ಯಾವಾಗ ಆಯೋಜಿಸಲಾಗುತ್ತದೆ? 1ನೇ ಆಪ್ಷನ್ ಕಾರ್ತಿಕ ಪೂರ್ಣಿಮಾ, 2ನೇ ಆಪ್ಷನ್ ವೈಶಾಖ ಪೂರ್ಣಿಮಾ, 3ನೇ ಆಪ್ಷನ್ ಆಷಾಢ ಪೂರ್ಣಿಮಾ, 4ನೇ ಆಪ್ಷನ್ ಪುಷ್ಯ ಪೂರ್ಣಿಮಾ. ಸರಿ ಉತ್ತರ 1 ಕಾರ್ತಿಕ ಪೂರ್ಣಿಮಾ. 32ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಕಡಿಮೆ ಔನ್ನತ್ಯ ಯಾವುದು? 1ನೇ ಆಪ್ಷನ್ ವಯನಾಡ, 2ನೇ ಆಪ್ಷನ್ ಕುಟ್ಟನಾಡ, 3ನೇ ಆಪ್ಷನ್ ಚೆಟ್ಟಿನಾಡ, 4ನೇ ಆಪ್ಷನ್ ಇಂದಿರಾ ಪಾಯಿಂಟ್. ಸರಿ ಉತ್ತರ 2 ಕುಟ್ಟನಾಡ. 33ನೇ ಪ್ರಶ್ನೆ, ಹಿಮಾಲಯ ಪರ್ವತಗಳು ಈ ಕೆಳಗಿನ ಯಾವ ರೀತಿಯ ಪರ್ವತಗಳಿಗೆ ಉದಾಹರಣೆಯಾಗಿದೆ? 1ನೇ ಆಪ್ಷನ್ ನದಿ ಪರ್ವತಗಳು, 2ನೇ ಆಪ್ಷನ್ ಬ್ಲಾಕ್ ಪರ್ವತಗಳು, 3ನೇ ಆಪ್ಷನ್ ಮಡಚಿರುವ ಪರ್ವತಗಳು, 4ನೇ ಆಪ್ಷನ್ ಜ್ವಾಲಾಮುಖಿ ಪರ್ವತಗಳು. ಸರಿ ಉತ್ತರ 3 ಮಡಚಿರುವ ಪರ್ವತಗಳು. 34ನೇ ಪ್ರಶ್ನೆ, ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಡ್ಯಾಶ್ನಲ್ಲಿದೆ? 1ನೇ ಆಪ್ಷನ್ ರಂಗತ್ ದ್ವೀಪ, 2ನೇ ಆಪ್ಷನ್ ಬ್ಯಾರನ್ ದ್ವೀಪ, 3ನೇ ಆಪ್ಷನ್ ಲಾಂಗ್ ದ್ವೀಪ, 4ನೇ ಆಪ್ಷನ್ ನೀಲ್ ದ್ವೀಪ. ಸರಿ ಉತ್ತರ 2 ಬ್ಯಾರನ್ ದ್ವೀಪ. 35ನೇ ಪ್ರಶ್ನೆ, ಹಿಮಾಲಯದ ಕೆಳಗಿನ ಯಾವ ಭಾಗವು ಕಾಳಿ ಮತ್ತು ಸ್ಥಿತ ನದಿಗಳ ನಡುವೆ ಇದೆ? 1ನೇ ಆಪ್ಷನ್ ನೇಪಾಳ ಹಿಮಾಲಯ, 2ನೇ ಆಪ್ಷನ್ ಕುಮಾನ್ ಹಿಮಾಲಯ, 3ನೇ ಆಪ್ಷನ್ ಅಸ್ಸಾಂ ಹಿಮಾಲಯ, 4ನೇ ಆಪ್ಷನ್ ಪಂಜಾಬ್ ಹಿಮಾಲಯ. ಸರಿ ಉತ್ತರ 1 ನೇಪಾಳ ಹಿಮಾಲಯ. 36ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯಗಳು ತಮಿಳುನಾಡಿನೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿವೆ? 1ನೇ ಆಪ್ಷನ್ ತೆಲಂಗಾಣ, ಮಹಾರಾಷ್ಟ್ರ, ಕೇರಳ, 2ನೇ ಆಪ್ಷನ್ ಆಂಧ್ರ ಪ್ರದೇಶ್, ಕೇರಳ, ಕರ್ನಾಟಕ, 3ನೇ ಆಪ್ಷನ್ ಆಂಧ್ರ ಪ್ರದೇಶ್, ಕೇರಳ ಮತ್ತು ತೆಲಂಗಾಣ, 4ನೇ ಆಪ್ಷನ್ ಮಹಾರಾಷ್ಟ್ರ, ಕೇರಳ ಮತ್ತು ಕರ್ನಾಟಕ. ಸರಿ ಉತ್ತರ 2 ಆಂಧ್ರ ಪ್ರದೇಶ್, ಕೇರಳ, ಕರ್ನಾಟಕ. 37ನೇ ಪ್ರಶ್ನೆ, ಕರ್ಬಿ ಆಂಗ್ಲಾಂಗ್ ಪ್ರಸ್ಥಭೂಮಿ ಈ ಕೆಳಗಿನ ಯಾವುದರ ವಿಸ್ತರಣೆಯಾಗಿದೆ? 1ನೇ ಆಪ್ಷನ್ ಪಶ್ಚಿಮ ಬಯಲು, 2ನೇ ಆಪ್ಷನ್ ಹಿಮಾಲಯ, 3ನೇ ಆಪ್ಷನ್ ಉತ್ತರ ಬಯಲು, 4ನೇ ಆಪ್ಷನ್ ಪರ್ಯಾಯ ದ್ವೀಪಗಳ ಪ್ರಸ್ಥಭೂಮಿ. ಸರಿ ಉತ್ತರ 4 ಪರ್ಯಾಯ ದ್ವೀಪಗಳ ಪ್ರಸ್ಥಭೂಮಿ. 38ನೇ ಪ್ರಶ್ನೆ, ಮಧ್ಯ ಹಿಮಾಲಯವನ್ನು ಹೀಗೆ ಕರೆಯಲಾಗುತ್ತದೆ? 1ನೇ ಆಪ್ಷನ್ ಹಿಮಾಚಲ್, 2ನೇ ಆಪ್ಷನ್ ಶಿವಾಲಿಕ್, 3ನೇ ಆಪ್ಷನ್ ಅರಾವಳಿ, 4ನೇ ಆಪ್ಷನ್ ಹಿಮಾದ್ರಿ. ಸರಿ ಉತ್ತರ 1 ಹಿಮಾಚಲ್. 39ನೇ ಪ್ರಶ್ನೆ, ಕಲ್ಸುಬಾಯಿ ಶಿಖರವು ಈ ಕೆಳಗಿನ ಯಾವ ಭಾರತೀಯ ರಾಜ್ಯದಲ್ಲಿದೆ? 1ನೇ ಆಪ್ಷನ್ ಮಧ್ಯಪ್ರದೇಶ್, 2ನೇ ಆಪ್ಷನ್ ಮಹಾರಾಷ್ಟ್ರ, 3ನೇ ಆಪ್ಷನ್ ಆಂಧ್ರ ಪ್ರದೇಶ್, 4ನೇ ಆಪ್ಷನ್ ಹಿಮಾಚಲ್ ಪ್ರದೇಶ್. ಸರಿ ಉತ್ತರ 2 ಮಹಾರಾಷ್ಟ್ರ. 40ನೇ ಪ್ರಶ್ನೆ, ಕೆಳಗಿನ ಯಾವ ಭಾರತೀಯ ನದಿಗಳಲ್ಲಿ ಯಾವುದು ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತದೆ ಅಂತಿಮವಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ? 1ನೇ ಆಪ್ಷನ್ ನರ್ಮದಾ, 2ನೇ ಆಪ್ಷನ್ ಗೋದಾವರಿ, 3ನೇ ಆಪ್ಷನ್ ಕೃಷ್ಣ, 4ನೇ ಆಪ್ಷನ್ ಕಾವೇರಿ. ಸರಿ ಉತ್ತರ 1 ನರ್ಮದಾ. 41ನೇ ಪ್ರಶ್ನೆ, ಯಾವ ನದಿಯ ನೀರಿನ ಹಂಚಿಕೆಯು ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ವಿವಾದದ ಮೂಳೆಯಾಗಿದೆ? 1ನೇ ಆಪ್ಷನ್ ಕೋಸಿ, 2ನೇ ಆಪ್ಷನ್ ಬ್ರಹ್ಮಪುತ್ರ, 3ನೇ ಆಪ್ಷನ್ ಸ್ಥಿತ, 4ನೇ ಆಪ್ಷನ್ ಭಾಗೃತಿ. ಸರಿ ಉತ್ತರ 3 ಸ್ಥಿತ. 42ನೇ ಪ್ರಶ್ನೆ, ಭಾರತದ ಕೆಳಗಿನ ಯಾವ ಪ್ರಮುಖ ನದಿಗಳು ಪಶ್ಚಿಮ ಘಟ್ಟಗಳಿಂದ ಹುಟ್ಟುವುದಿಲ್ಲ? 1ನೇ ಆಪ್ಷನ್ ಕಾವೇರಿ, 2ನೇ ಆಪ್ಷನ್ ಮಹಾನದಿ, 3ನೇ ಆಪ್ಷನ್ ಗೋದಾವರಿ, 4ನೇ ಆಪ್ಷನ್ ಕೃಷ್ಣ. ಸರಿ ಉತ್ತರ 2 ಮಹಾನದಿ. 43ನೇ ಪ್ರಶ್ನೆ, ನಾಥಾಪ ಜಕ್ರಿ ಹೈಡಲ್ ಪವರ್ ಪ್ರಾಜೆಕ್ಟ್ ಭಾರತದ ಡ್ಯಾಶ್ ರಾಜ್ಯದಲ್ಲಿದೆ? 1ನೇ ಆಪ್ಷನ್ ಹಿಮಾಚಲ್ ಪ್ರದೇಶ್, 2ನೇ ಆಪ್ಷನ್ ಉತ್ತರಾಖಂಡ್, 3ನೇ ಆಪ್ಷನ್ ಅರುಣಾಚಲ್ ಪ್ರದೇಶ್, 4ನೇ ಆಪ್ಷನ್ ಸಿಕ್ಕಿಂ.
ಸರಿ ಉತ್ತರ 1 ಹಿಮಾಚಲ ಪ್ರದೇಶ್. 44ನೇ ಪ್ರಶ್ನೆ, ಭಾರತದಲ್ಲಿ ಶೀತ ಹವಾಮಾನದ ಅವಧಿ ಯಾವುದು? 1ನೇ ಆಪ್ಷನ್ ನವೆಂಬರ್ ಮಧ್ಯದಿಂದ ಫೆಬ್ರವರಿ, 2ನೇ ಆಪ್ಷನ್ ಅಕ್ಟೋಬರ್ನಿಂದ ಡಿಸೆಂಬರ್, 3ನೇ ಆಪ್ಷನ್ ನವೆಂಬರ್ನಿಂದ ಜನವರಿ, 4ನೇ ಆಪ್ಷನ್ ಡಿಸೆಂಬರ್ನಿಂದ ಮಾರ್ಚ್. ಸರಿ ಉತ್ತರ 1 ನವೆಂಬರ್ ಮಧ್ಯದಿಂದ ಫೆಬ್ರವರಿ. 45ನೇ ಪ್ರಶ್ನೆ, ಪಾಶ್ಚಿಮಾತ್ಯ ಅಡಚಣೆಗಳಿಂದ ಭಾರತದಲ್ಲಿ ಯಾವ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಮಳೆಯಾಗುತ್ತದೆ? 1ನೇ ಆಪ್ಷನ್ ಡೆಕ್ಕನ್ ಪ್ರಸ್ಥಭೂಮಿ, 2ನೇ ಆಪ್ಷನ್ ಕಾಶ್ಮೀರ್ ಕಣಿವೆ, 3ನೇ ಆಪ್ಷನ್ ಮಲಬಾರ್ ಕರಾವಳಿ, 4ನೇ ಆಪ್ಷನ್ ಸುಂದರ್ಬನ್ಸ್. ಸರಿ ಉತ್ತರ ಕಾಶ್ಮೀರ್ ಕಣಿವೆ.